ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ರಾಯಚೂರಲ್ಲಿ ಆಟೋ ಎಲ್ಪಿಜಿ ಬೆಲೆ ಏರಿಕೆಯನ್ನ ಖಂಡಿಸಿ ಬಂಕ್ ಬಂದ್ ಮಾಡಲಾಗಿದೆ. ಗೋ ಗ್ಯಾಸ್ ಬಂಕ್ನಲ್ಲಿ ಲೀಟರ್ ಗ್ಯಾಸ್ಗೆ 120 ರೂಪಾಯಿ ಏರಿಕೆ ಆಗ್ಬಿಟ್ಟಿದೆ. 1 ಲೀಟರ್ ಗ್ಯಾಸ್ ತುಂಬಿಸ್ಕೊಳ್ಬೇಕು ಅಂತ ಅಂದ್ರೂ ಕೂಡ 120 ರೂಪಾಯಿ ದರ ಏರಿಕೆ ಆಗಿರೋದ್ರಿಂದ ಆಟೋ ಚಾಲಕರಿಗೆ ಈಗ ಇದು ಮತ್ತಷ್ಟು ಹೊರೆಯಾಗ್ತಾ ಇದೆ. ತೊಂದರೆ ಆದ್ರೆ ಆಟೋ ಚಾಲಕರು ಕೂಡ ಅಕ್ಷರಾಂಶ ಪರದಾಡುವಂತ ಪರಿಸ್ಥಿತಿ ಎದುರಾಗಿರುವಂತದ್ದು. ಏನು ಇಷ್ಟು ದಿನ ಸ್ಟಾಕ್ ಸಿಗದೆ ಕೂಡ ಆಟೋಗಳನ್ನ ಇಲ್ಲಿ ಬಂಕ್ನಲ್ಲೇ ಇಟ್ಟು ಸಾಕಷ್ಟು ಚಾಲಕರು ತಮ್ಮ ಗೋಳನ್ನು ಹೇಳ್ಕೊಳ್ತಾ ಇದ್ರು. ಆದ್ರೆ ಇವತ್ತು ಸ್ಟಾಕ್ ಬಂದ್ರೆ ಕೂಡ ಏನು ಕಳೆದ ಯುದ್ಧಕ್ಕಿಂತ ಮುಂಚೆ 58 ರೂಪಾಯಿ ಇರುವಂತ ಏನು ಗ್ಯಾಸ್ ಗೋ ಗ್ಯಾಸ್ ಇವತ್ತು ಏನು 120 ರೂಪಾಯಿಗೆ ಏರಿರುವಂತದ್ದು. ಇದರಿಂದಾಗಿ ಆಟೋ ಚಾಲಕರು ಕೂಡ ಏನು ಬಂಕ್ ಅನ್ನು ಬಂದ್ ಮಾಡಿ ಇವತ್ತು ಪ್ರತಿಭಟನೆಗೆ ಕೂಡ ಇಳಿದಿದ್ದಾರೆ. ಇವತ್ತು ನಿಮ್ಗೆ ಒಂದೊಂದಾಗಿ ದೃಶ್ಯಾವಳಿಯಲ್ಲಿ ತೋರಿಸ್ತಾ ಹೋಗ್ತೀನಿ. ಸಂಪೂರ್ಣವಾಗಿ ಬಂಕ್ ಬಂದ್ ಮಾಡಿ ಆಟೋಗಳನ್ನೆಲ್ಲ ಇಲ್ಲೇ ಬಂಕ್ನಲ್ಲೇ ಕೂಡ ನಿಲ್ಲಿಸಿ ಪ್ರತಿಭಟನೆಗೆ ಕೂಡ ಮುಂದಾಗಿರುವಂತದ್ದು. ಯಾಕಂತಂದ್ರೆ ಏನು ಬರೀ 58 ರೂಪಾಯಿ ಇರುವಂತ ಗ್ಯಾಸ್ ಅನ್ನ ಇವತ್ತು 120 ರೂಪಾಯಿಗೆ ದರ ಏರಿಕೆ ಮಾಡಿದ್ದಾರೆ. ಆದ್ರೆ ಸಾರ್ವಜನಿಕರು ಸಾಮಾನ್ಯ ಜನರು 10 ರೂಪಾಯಿಗಿಂತ ಜಾಸ್ತಿ ನಮಗೆ ದುಡ್ಡು ಕೊಡೋದಿಲ್ಲ. ಇದರಿಂದಾಗಿ ನಾವು ಮನೆ ಯಾವ ರೀತಿ ನಿರ್ವಹಣೆ ಮಾಡಬೇಕು, EMI ಗಳನ್ನ ಯಾವ ರೀತಿ ಕಟ್ಟಬೇಕು, ಇಲ್ಲ ಮನೆಯಲ್ಲಿ ಮಕ್ಕಳು ಓದಂತ ಸಂದರ್ಭದಲ್ಲಿ ಕೂಡ ನಮ್ಗೆ ಏನ್ ತಗೊಂಡ್ ಬಂದಿದ್ದೀರಿ ಅಂತ ಹೇಳಿ ತಂದೆಯವ್ರನ್ನ ಕೂಡ ಈ ಆಟೋ ಚಾಲಕರು ಕೂಡ ಕೇಳ್ತಾರೆ. ಆದ್ರೆ ಯಾವುದೇ ಉತ್ತರ ಕೊಡದೆ ಕೂಡ ಇವತ್ತು ಕೆಲವರು ಮನೆ ಬಿಟ್ಟು ಕೂಡ ಹೊರಗಡೆ ಇರುವಂತ ಪರಿಸ್ಥಿತಿ ಕೂಡ ಚಾಲಕರದಾಗಿರುವಂತದ್ದು. ಆದ್ರೆ ಇಲ್ಲಿ ಬಂಕ್ ಮಾಲೀಕರು ಹೇಳ್ತಾರೆ, ಇಲ್ಲ ನಮ್ಮ ಕಂಪನಿಯಿಂದ ಕೂಡ ನಮಗೆ 120 ರೂಪಾಯಿಯನ್ನು ದರ ಏರಿಕೆ ಮಾಡಿದ್ದಾರೆ, ಅದರಿಂದಾಗಿ ನಾವು 120ನೇ ಕೊಡ್ತೀವಿ ಅನ್ನುವಂಥದ್ದು ಹೇಳ್ತಾ ಇದ್ದಾರೆ. ಆದ್ರೆ ಕಡಿಮೆ ದರವನ್ನು ಮಾಡಿ ನಾವು ಗ್ಯಾಸ್ ಅನ್ನು ತುಂಬಿಸ್ಕೊಳ್ತೀವಿ ಅಂತ ಹೇಳಿ ಆಟೋ ಚಾಲಕರು ಕೂಡ ಬಂಕ್ ಅನ್ನು ಬಂದ್ ಮಾಡಿ ಇಲ್ಲಿ ಬಂಕ್ನಲ್ಲಿ ಆಟೋಗಳನ್ನು ಇಟ್ಕೊಂಡು ಎಲ್ಲರೂ ಕೂಡ ಇಲ್ಲೇ ಇರುವಂತದ್ದು. ಏನು ನಮ್ಮ ಸಮಸ್ಯೆಗಳಿಗೆ ಯಾರು ಸರ್ಕಾರಗಳು ಕೂಡ ಸ್ಪಂದಿಸ್ತಾ ಇಲ್ಲ. ಇಲ್ಲಿ ಬಂಕಿನವರು ಕೂಡ ಈ ರೀತಿ ದರ ಮಾಡಿದ್ರೆ ಸಾರ್ವಜನಿಕರು ನಮಗೆ 10 ರೂಪಾಯಿಗಿಂತ ಜಾಸ್ತಿ ಕೊಡೋದಿಲ್ಲ, ನಾವು ಯಾವ ರೀತಿ ಮನೆಯನ್ನ ನಿರ್ಮಾಣ ಮಾಡ್ಬೇಕನ್ನುವಂತ ತಮ್ಮ ಹಳಲನ್ನು ಕೂಡ ತೊಳ್ಕೊಳ್ತಾ ಇದ್ದಾರೆ. ಚಾಲಕರು ನಮ್ಮ ಜೊತೆಗೆ ಇದ್ದಾರೆ, ಅವ್ರನ್ನೇ ಮಾತಾಡಿಸುವಂತ ಪ್ರಯತ್ನ ಮಾಡ್ತೀನಿ. ಸರ್, ಇವಾಗ ಏನು ಗ್ಯಾಸ್ ರೇಟ್ ದರ ಜಾಸ್ತಿ ಮಾಡಿದ್ದಾರೆ, ಯಾವೆಲ್ಲ ರೀತಿ ಸಮಸ್ಯೆ ಆಗ್ತಾ ಇದೆ ನಿಮಗೆ ಅಂತ? ದೇವ್ರ ಗತಿ ಸರ್, ಏನೈತೆ ಲಾಸ್ಟಿಗೆ ಅರ್ಥ ಆಗಲಿಕ್ಕೆ ಏನು ಸಾಧ್ಯ ಸಮಸ್ಯೆ ಇಲ್ಲವೂ ಇಲ್ಲ. ಅವ್ರು ಯಾರು ಹೆಂಗೆ ಬೇಕಾದಂಗೆ ಅದು ಮಾಡಿದರೆ ಅದು ಅರ್ಥನೇ ಇಲ್ಲ ಸರ್. ನಮ್ಮ ಅದೃಷ್ಟ ಏನೈತಿ ಏನಿಲ್ಲ, ಹಣೆ ಬರ ದೇವರಿಗೆ ಗತಿ. ಲಾಸ್ಟಿಗೆ ದೇವರೇ ಗತಿ ಇದು. ಅಲ್ಲ, ಇವಾಗ 120 ರೂಪಾಯಿ ಮಾಡಿದ್ರೆ ಜನರು 10 ರೂಪಾಯಿ ಕೊಡಲ್ಲ, ನಿಮಗೆ ಯಾವ ರೀತಿ ಜೀವನ ಮಾಡ್ತೀರಿ ಅಂತ? ಹೆಂಗೆ ಮಾಡ್ತೀರಿ ಅದನ್ನ ಸ್ವಲ್ಪ ಅರ್ಥ ಮಾಡ್ಕೊಡಿ ಸರ್. ನಮ್ಮಿಂದ ದಯವಿಟ್ಟು ಅರ್ಥ ಮಾಡ್ಕೊರಿ. ಅರ್ಥ ಮಾಡಿದ್ರೇನೆ ಒಳ್ಳೇದು ಸರ್. ಇನ್ನೊಂದು ಚಾಲಕರು ಕೂಡ ಇದ್ದಾರೆ ಸರ್. ಇವಾಗ 120 ರೂಪಾಯಿನ ಗ್ಯಾಸ್ ದರ ಏರಿಕೆ ಮಾಡಿದ್ದಾರೆ. ಇವಾಗ ನೀವು EMIಗಳು ಸಾಕಷ್ಟು ಕಷ್ಟಗಳು ಇದಾವೆ ಆಟೋ ಚಾಲಕರಿಗೆ, ಯಾವ ರೀತಿ ನಿರ್ವಹಣೆ ಮಾಡ್ತಾರೆ? ಸರ್, ಹೋದ ತಿಂಗಳ 48 ರೂಪೀಸ್ ಇದೆ ಸರ್. ಆಮೇಲೆ 78 ಆಯ್ತು ಸರ್. 78ಲಿಂದ 91 ಆಯ್ತು ಸರ್. 90 ರೂಪೀಸ್ 60 ಪೈಸಾ ಇಂಡಿಯನ್ ಗ್ಯಾಸ್ ಕೊಡಕತ್ತೀವಿ ಸರ್. ಇಲ್ಲಿ ಗೋ ಗ್ಯಾಸ್ನವರು 120 ರೂಪಾಯಿ ಕೊಡಕತ್ತಾರೆ ಸರ್. ನಮ್ಗೆ ಏನು ಲಾಭ ಇಲ್ಲ ಸರ್. ಏನು ಬಂದ್ ಮಾಡಿದ್ದಾರೆ ಅಂತ ಬಂಕ್ ಅಂತ? ಹೌದು ಸರ್, ಬಂದ್ ಮಾಡ್ಸಿವಿ ಸರ್. ಬಂದು ಇದಿಷ್ಟು ಇಲ್ಲಿರುವಂತ ಆಟೋ ಚಾಲಕರ ಮಾತು. ಏನು ಅವರು ದರವನ್ನ ಏರಿಕೆ ಮಾಡಿರುವಂತದ್ದು ಕಡಿಮೆ ಮಾಡ್ರಿ, ಯಾಕಂದ್ರೆ ನಾವು ಜನರಲ್ಲಿ ಕೂಡ ನಾವು ಕಡಿಮೆ ಹಣನ ತಗೊಂಡು ಅವರಿಗೆ ಸರ್ವಿಸ್ ಕೊಡಕ್ಕಾಗುತ್ತೆ. ಇಲ್ಲ ಅಂತಂದ್ರೆ ನಾವು ಆಟೋ ಚಾಲನೆ ಮಾಡಕ್ ಕೂಡ ಆಗೋದಿಲ್ಲ, ನಿಮ್ಮ ಬಂಕ್ ಅನ್ನು ಕೂಡ ಏನು ನಡೆಸೋಕೆ ಬಿಡೋದಿಲ್ಲ ಅನ್ನುವಂಥದ್ದು ಚಾಲಕರ ಮಾತು. ಅನಿಲ್ ಕುಮಾರ್, ಗ್ಯಾರಂಟಿ ನ್ಯೂಸ್, ರಾಯಚೂರು.